ಇವಾಗ ಫುಡ್ಡಲ್ಲಿ ಎಗ್ ಎಷ್ಟು ಚರ್ಚೆ ಆಗಿದೆ ಅಂತ ಹೇಳಿದ್ರೆ ಪೀಪಲ್ ಸೇ ವೈಟ್ ಎಗ್, ಪೀಪಲ್ ಸೇ ಯೆಲ್ಲೋ, ಪೀಪಲ್ ಸೇ ವೈಟ್ ಇಸ್ ಗುಡ್, ಯೆಲ್ಲೋ ಇಸ್ ವೆರಿ ಬ್ಯಾಡ್. ಯಾವ್ದು ನಿಜ? ವೆರಿ ಬ್ಯಾಡ್ ಇಲ್ಲ, ಇಟ್ಸ್ ಹೈ ಇನ್ ಫ್ಯಾಟ್, ಇಟ್ಸ್ ಹೈ ಇನ್ ಫ್ಯಾಟ್ ಯೋಕ್ಸ್. ಓಕೆ, ಸೊ ನೀವು ವೈಟ್ ಜಾಸ್ತಿ ತಿಂತೀರಾ, ಯೆಲ್ಲೋ ಕಡಿಮೆ ತಿಂತೀರಾ. ಯೆಲ್ಲೋದಲ್ಲಿ ಯೋಕಲ್ಲಿ ವಿ ಹ್ಯಾವ್ B12, vitamin B12. ಸೊ ಇಫ್ ಯು ಆರ್ ಅ ಎಗಿಟೇರಿಯನ್ ಖಂಡಿತ ಒಂದು ಯೋಕ್ ತೊಗೊಳ್ಳಿ, 1-4-5 ಎಗ್ ವೈಟ್ಸ್ ತೊಗೊಳ್ಳಿ. ಎಗ್ ವೈಟ್ಸ್. ಸೊ ಯು ಕ್ಯಾನ್ ಮೇಕ್ ಆಮ್ಲೆಟ್ ಆರ್ ಯು ಕ್ಯಾನ್ ಮೇಕ್ ಬಾಯ್ಲ್ಡ್ ಎಗ್. ಓಕೆ, ಈಗ ಇನ್ನು ಎಣ್ಣೆ ಹಾಕಿ ಬಾಯ್ಲ್ಡ್ ಎಗ್ ಅಂದರೆ ಸೇಮ್ 4 ವೈಟ್ ಎಗ್, ಒಂದು ಯೋಕ್. ಈಗ ಬಿಸಾಕ್ಬೇಕಾಗತ್ತೆ, ಎಲ್ಲೋ ಎಲ್ಲ ಬಿಸಾಕ್ಬೇಕಾಗತ್ತೆ. ಓಕೆ, ಬಿಕಾಸ್ ಯು ಆರ್ ನಾಟ್ ಗೋಯಿಂಗ್ ಟು ಈಟ್ ಸೋ ಮೆನಿ ಯೆಲ್ಲೋ ಯೋಕ್ಸ್. ಸೊ ತುಂಬ ಜನ ವೇಸ್ಟ್ ಆಗುತ್ತಲ್ಲ ಅಂತ ತಿಂದ್ಬಿಡ್ತಾರೆ, ಬಟ್ ಇಸ್ ನಾಟ್ ಗುಡ್. That much fat we don't require. ಬೇಕು, ಅದೇ ತುಂಬಾ ಕಡಿಮೆ ಪ್ರಮಾಣದಲ್ಲಿ. One is good enough. Okay, first and ಈಗ ಸಿಗುತ್ತೆ ಬರೀ ವೈಟೇ ಮಾರ್ತಾರೆ ಟೆಟ್ರಾಪ್ಯಾಕ್ ಅಲ್ಲಿ, ಬರೀ ಎಗ್ ವೈಟ್ಸ್, ಬಟ್ ಇಸ್ ನಾಟ್ ಗುಡ್. ಇಟ್ಸ್ ಪ್ರಿಸರ್ವೇಟಿವ್ಸ್ ಇರುತ್ತೆ, ಸ್ಟೋರೇಜ್. ಅದು ಟೆಟ್ರಾಪ್ಯಾಕ್ ಅಲ್ಲಿರೋ ಫುಡ್ ತಿನ್ನಬಾರ್ದು. ಸೊ ಐ ಡೋಂಟ್ ಪ್ರಮೋಟ್ ದ್ಯಾಟ್. ಓಕೆ, ಸೊ ಮಧ್ಯಾಹ್ನಕ್ಕೆ ಬರೋಣ. ಮಧ್ಯಾಹ್ನ ಲಂಚ್ ಟೈಮ್ ಏನಿರಬೇಕು, ಹೇಗಿರಬೇಕು? 1 o'clock. ಅಗೇನ್ ಹೋಲ್ಸಮ್. ನಮ್ಮ ಟ್ರೆಡಿಷ್ನಲ್ ಫುಡ್ ಇಸ್ ವೆರಿ ಗುಡ್. ಪಲ್ಯ ಇರುತ್ತೆ, ಅದರಲ್ಲಿ ಸಾಂಬಾರು ಇರುತ್ತೆ. ಸಾಂಬಾರು ಆಫ್ಕೋರ್ಸ್ ವಿಲ್ ಹ್ಯಾವ್ ತರಕಾರಿ, ಮತ್ತು ಸ್ಯಾಲಡ್ ಮಾಡ್ತಿದ್ರು ಆಗಿನ ಕಾಲದಲ್ಲಿ. ಆ ಕಲ್ಚರ್ ನಾವು ವಿ ಶುಡ್ ಬ್ರಿಂಗ್ ಇಟ್ ಬ್ಯಾಕ್ ಅಗೇನ್. ಮತ್ತು ಮೊಸರನ್ನ ಇರುತ್ತೆ, ಮೊಸರಲ್ಲೂ ಫ್ಯಾಟ್ ಸಿಗುತ್ತೆ. ಸೊ ಯು ಸ್ಟಾರ್ಟ್ ಫ್ರಮ್ ಸಲಾಡ್. ಯು ಶುಡ್ ಆಲ್ವೇಸ್ ಸ್ಟಾರ್ಟ್ ಫ್ರಮ್ ಸಲಾಡ್. ಓಕೆ, ಪ್ರೋಟೀನ್ ತಿನ್ನಬೇಕು. ಓಕೆ, ಪ್ರೋಟೀನ್ ಆದಮೇಲೆ ಯು ವಿಲ್ ಕಮ್ ಟು ಕಾರ್ಬ್ಸ್. ಅಷ್ಟರಲ್ಲಿ ನಿಮ್ಗೆ ಹೊಟ್ಟೆ ತುಂಬಿರುತ್ತೆ. ದಟ್ ಟೈಮ್ ಯು ಕ್ಯಾನ್ ಕಂಟ್ರೋಲ್. ಓಕೆ, ಸೊ ಫಾರ್ ಎನ್ ಎಕ್ಸಾಂಪಲ್ ಇವಾಗ ಸೌತೆಕಾಯಿ ಮತ್ತು ಕ್ಯಾರೆಟ್ ಇಟ್ಕೊಂಡಿದ್ರು ಅಂದರೆ ಅದನ್ನು ಫಸ್ಟ್ ತಿನ್ನಬೇಕು. ಕೋಸಂಬರಿ ಎಲ್ಲ ಕೋಸಂಬರಿ ಮಾಡಿದ್ರೆ ಅದನ್ನು ಫಸ್ಟ್ ತಿನ್ನಬೇಕು. ಥರ ಕೋಸಂಬರಿ ಮಾಡ್ಬೋದು, ಮೊಳಕೆ ಕಟ್ಟಿರೋದ್ರಲ್ಲಿ ಎಷ್ಟೊಂದಿದೆ. ನಮ್ಮ ಟ್ರೆಡಿಷನಲ್ ಫುಡೇ ಎಷ್ಟೊಂದಿದೆ. ಆಮೇಲೆ ಪ್ರೋಟೀನ್ ಲೈಕ್ ಕಾಳಿಂದು ಅಥವಾ ಚಿಕನ್ನು ಅಥವಾ ಎಗ್ಗು, ಮೀನು ಇವೆಲ್ಲ ಫಸ್ಟ್ ತಿನ್ನಬೇಕು ಆಫ್ಟರ್ ಸಲಾಡ್. ಆಮೇಲೆ ಕಬ್ಸ್ ಬರಬೇಕು. ರೈಸ್ ತಿಂದರೆ ರೈಸು, ಚಪಾತಿ. ಈಗ ಚಪಾತಿ ತಿಂದರೆ ಸಣ್ಣ ಆಗ್ತೀವಿ, ರೈಸ್ ಅದಕ್ಕೆ ರೈಸ್ ಬಿಟ್ಬಿಟ್ಟಿದ್ದೀನಿ. ಬೋತ್ ಆಫ್ ದೆಮ್ ಹ್ಯಾವ್ ಸೇಮ್ ಕ್ಯಾಲೋರೀಸ್. ಓಕೆ, ಈಗ ಚಪಾತಿಲಿ ನ್ಯೂಟ್ರಿಷನ್ ಜಾಸ್ತಿ ಇರುತ್ತೆ, ಫೈಬರ್ ಜಾಸ್ತಿ ಇರುತ್ತೆ, ಅದು ಹೊಟ್ಟೆ ತುಂಬ್ದಂಗೆ ಇರುತ್ತೆ ಅಷ್ಟೇ. ಈ ರೈಸ್ ಒಂದಿಷ್ಟು ತಿಂದ್ರೇ ಹೊಟ್ಟೆ ತುಂಬೋದು. ಸೊ ಅದಕ್ಕೆ ವೈಟ್ ರೈಸ್ ಬದಲು ಯು ಹ್ಯಾವ್ ಅದರ್ ರೈಸ್ ಲೈಕ್ ರಾಜಮುಡಿ ರೈಸ್ ಇರುತ್ತೆ, ಅದರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ. ಪೊನ್ನಿ ರೈಸ್ ಇರುತ್ತೆ. ಆ ಥರ ಸ್ವಿಚ್ ಓವರ್ ಮಾಡ್ಕೊಳ್ಳಿ. ಪೋರ್ಷನ್ ಹೇಳಿ. ನಮ್ಮಲ್ಲಿ ಸಮಸ್ಯೆ ಏನಂದ್ರೆ ವಿ ಆಲ್ ಲವ್ ರೈಸ್. ಅದು ವೈಟ್ ರೈಸ್ ಬಹಳ ಇಷ್ಟ. ಹೌದು, ನನಗಂತೂ ಇಷ್ಟ, ನನಗೂ ಇಷ್ಟ. ಅದಿಲ್ಲ ಹೋದ್ರೆ ಅಷ್ಟೇ. ಸೊ ಪೋರ್ಷನ್ ಕಂಟ್ರೋಲ್ ಹೆಂಗಾಗಬೇಕು? ನಮ್ಮಲ್ಲಿ ಪ್ರಾಬ್ಲಮ್ ಏನಂದ್ರೆ ಈವನ್ ನಾರ್ತ್ ಇಂಡಿಯಾ, ಸೌತ್ ಇಂಡಿಯಾ ಎಲ್ಲ ಕಡೆನೂ ನಾವು ಕಾರ್ಬ್ ಈಟರ್ಸ್. ಹೌದು, ಕಾಬಿಟೇರಿಯನ್ ಅಂತ ಅನ್ಬೇಕು. ವೆಜ್ಜು ಅಲ್ಲ, ನಾನ್ ವೆಜ್ಜು ಅಲ್ಲ, ಕಾಬಿಟೇರಿಯನ್ಸ್ ನಾವೆಲ್ಲ. ಚಂದ ಒಂದು ಇಡೀ ತಟ್ಟೆ ಅನ್ನ ಹಾಕ್ಕೊಂಡು, ಒಂದೇ 2 ಸ್ಪೂನ್ ತರಕಾರಿ ಹಾಕ್ಕೊಂಡು, ಇನ್ನೊಂಚೂರು ಪ್ರೋಟೀನು ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಂಡು. ಸೊ ಆ ಪ್ಲೇಟ್ ಹೆಂಗಿರ್ಬೇಕು? ಅದೇ ರಿವರ್ಸ್ ಮಾಡಿ, ಪಲ್ಯ ಜಾಸ್ತಿ, ರೈಸ್ ಇಷ್ಟು. ಸೊ ನಾನು ಹೇಳ್ದಂಗೆ ಸ್ಯಾಲಡ್ನಿಂದ ಶುರು ಮಾಡ್ಕೊಂಡ್ರೆ, ಫಸ್ಟ್ ಸೂಪು ಮಾಡ್ಕೊಳ್ಳಿ. ಬೇಕಾದ್ರೆ ಸೂಪಿಂದ ಶುರು ಮಾಡಿದೆ, ಅಲ್ಲಿ ಹೊಟ್ಟೆ ತುಂಬಿಡಿರುತ್ತೆ. ನೀವು ವೈಟ್ ರೈಸ್ ಅಷ್ಟು ತಿನ್ನಕ್ಕೆ ಆಗೋದು ಇಲ್ಲ ನಿಮಗೆ. ಸೊ ಯು ವಿಲ್ ಬ್ರಿಂಗ್ ಇಟ್ ಡೌನ್ ನ್ಯಾಚುರಲಿ. ಆ್ಯಂಡ್ ಇನ್ನೊಂದೇನಂದ್ರೆ ನಮ್ಮ ಫಿಸಿಕಲ್ ಆಕ್ಟಿವಿಟೀಸ್. ಕೆಲವರು ಹೇಳ್ತಾರೆ ಹೊಲ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದವ್ರು ಎಷ್ಟು ರೈಸ್ ತಿಂತಿದ್ರು, ಎಷ್ಟು ಮುದ್ದೆ ತಿಂತಾ ಇದ್ರು. ಪ್ರಾಬ್ಲಮ್ ಏನಂದ್ರೆ ಅವ್ರ ಆಕ್ಟಿವಿಟೀಸ್ ಇತ್ತು. ನೀವು ಆಫೀಸಲ್ಲಿ ಕೂತ್ಕೊಂಡು ಸಿಸ್ಟಮ್ ಮುಂದೆ ಕೆಲಸ ಮಾಡ್ಕೊಂಡು 1 ತಟ್ಟೆ ರೈಸ್ ತಿಂತೀನಿ ಅಂದ್ರೆ ಎಲ್ಲಿ ಹೋಗ್ಬೇಕು? ಎಲ್ಲಾಗುತ್ತೆ. ಅಂಡ್ ಕ್ಯಾಂಟೀನಲ್ಲಿ ಬೇರೆ ಅಷ್ಟೊಂದು ಚಾಯ್ಸಸ್ ಇರುತ್ತೆ ಅವ್ರಿಗೆ. ಬಜ್ಜಿ ಇರುತ್ತೆ. When I go for corporates, I see them. I tell them, ನಾನು ಮೊದಲೇ ಕ್ಯಾಂಟೀನ್ ಕರ್ಕೊಂಡು ಹೋಗಿರ್ತಾರೆ. I say, don't go to your canteen, you'll gain weight. And so dinner is also should be early. ಇತ್ತೀಚೆಗೆ ಒಬ್ರು ಶೇರ್ ಮಾಡಿದ್ರು, when I met her, she lost some weight. ತುಂಬ ಒಳ್ಳೆ ವೆಯ್ಟ್ ಲಾಸ್ ಆಗಿತ್ತು. ನಾನು ಕೇಳಿದೆ ವಾಟ್ ಚೇಂಜ್ಡ್ ಅಂತ. ಅವ್ರು ಹೇಳಿದ್ರು, ಯೂಶಲಿ ಆಫೀಸಲ್ಲಿ ಅಕ್ಕಪಕ್ಕ ಇರೋರೆಲ್ಲ ಕುರುಕುಲ್ ತಿಂಡಿ ಕೊಡೋರು, ನಾನು ಸರಿ ತಿಂತಿದ್ವಿ. ಅದು ತುಂಬ ಅಂದರೆ ಆಕೆ ತುಂಬ ತಿನ್ನೋರಲ್ಲ, ಬಟ್ ತಿಂತಿರ್ತಾರೆ. ಕಾಫಿ ಸರ್ವ್ಸ್ ಜಾಸ್ತಿ ಇರ್ತಿತ್ತು, ಕಾಫಿ ಆ್ಯಂಡ್ ಟೀ ಸರ್ವ್ಸ್ ಜಾಸ್ತಿ ಇರ್ತಿತ್ತು. ಬಟ್ ಈಗ ನಾನು ಲಿಮಿಟ್ ಮಾಡ್ಕೊಂಡಿದ್ದೀನಿ, ದಿನಕ್ಕೆ 1 ಟೀ, ದಟ್ ಟು ಇನ್ ದ ಈವ್ನಿಂಗ್. ಅದರಿಂದಾನೇ ವೆಯ್ಟ್ ಲಾಸ್ ಆಗಿದೆ. ನಾನು ಬೇರೆ ಏನೂ ಚೇಂಜಸ್ ಮಾಡಿಲ್ಲ. ಕುರುಕುಲ್ ತಿಂಡಿ ಮುಗ್ದೋಗಿದೆ. ನಾನು ತರಬೇಡಿ ಅಂತ ಹೇಳ್ಬಿಟ್ಟಿದ್ದೀನಿ, ಯಾರೂ ತರಲ್ಲ. ಸೊ ಓನ್ಲಿ 1 ಸರ್ವ್ ಆಫ್ ಕಾಫಿ ಇನ್ 1 ಡೇ, ಅದರಲ್ಲಿ ನನಗೆ ಇಷ್ಟು ವೆಯ್ಟ್ ಲಾಸ್ ಆಗಿದೆ ಅಂತ ಹೇಳ್ತಾ ಇದ್ರು. ಸೊ ನಾವು ಎಷ್ಟು ಬಾಡಿಗೆ ತುಂಬಿಸ್ತಿದ್ದೀವಿ ಅನ್ವಾಂಟೆಡ್. ಓಕೆ, ಈವ್ನಿಂಗ್ ಡಿನ್ನರಿಗೆ ಬರೋಣ. 6:37. ನಾನು ಅನುಷ್ಕಾ ಶರ್ಮಾ ಮಾತಾಡಿರೋದನ್ನು ನೋಡಿದ್ದೀನಿ. ಆ್ಯಂಡ್ ಅಕ್ಷಯ್ ಕುಮಾರ್ ಪ್ರಮೋಟ್ಸ್ ಇಟ್ ವೆರಿ ವೆಲ್. 5:30, 6:00 ನೀವು ಪಾರ್ಟಿಗೆ ಹೋಗೋದಿಲ್ಲ, 9 ಗಂಟೆ ಆದ್ಮೇಲೆ ಆಚೆನೂ ಹೋಗೋದಿಲ್ಲ. ಬಟ್ ಎಲ್ಲರ ಲೈಫಲ್ಲೂ ಹಿಂಗೆ ಸಾಧ್ಯ ಇಲ್ಲ. See, he did it.
ಹೀ ಈಸ್ ಅ ಸ್ಟಾರ್. ಓಕೆ, ಅವ್ನು ಎಷ್ಟು ಜನ ಅವ್ರು ಪಾರ್ಟಿ ಕರೀತಾರೆ, ಬಟ್ ಹಿ ಸ್ಟಿಕ್ಸ್ ಟು ಹಿಸ್ ಡಿಸಿಪ್ಲಿನ್. ಬಟ್ ದ ಓನ್ಲಿ ಪ್ರಾಬ್ಲಮ್ ಇಸ್ ಎವ್ರಿಬಡಿ ಇಸ್ ನಾಟ್ ದ್ಯಾಟ್ ಬ್ಲೆಸ್ಡ್. ಎಲ್ಲರೂ ಅಷ್ಟು ಬಟ್ ಅವರ ಹಾರ್ಡ್ ವರ್ಕ್ ಇಂದ ಬಂದಿರೋದು ಅದು. ಅಕ್ಷಯ್ ಕುಮಾರ್ ಅವರ ಜೀವನ ಕಟ್ಕೊಳ್ಳೋದಕ್ಕೆ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ, ಬಂದಿದ್ದಾರೆ, ಹೌದು. ಬಟ್ ಎವ್ರಿಬಡಿ ಇಸ್ ನಾಟ್ ದ್ಯಾಟ್ ಬ್ಲೆಸ್ಡ್. ಕೆಲವರಿಗೆ ರಾತ್ರಿ 12 ಗಂಟೆವರೆಗೂ ಕೆಲಸ ಇರುತ್ತೆ. ಅವ್ರು ಹೇಳ್ತಾರೆ, ಇಫ್ ಐ ಹ್ಯಾವ್ ಮೈ ಡಿನ್ನರ್ ಬೈ 6 o'clock ಕ್ರೇವ್ ಸ್ಟಾರ್ಟ್ ಆಗತ್ತೆ, ಹಂಗ್ರಿ ಆಗ್ತೀನಿ. ಕೆಲವು ಸಲ ಆ ಕ್ರೇವ್ನ ಕಂಟ್ರೋಲ್ ಮಾಡಕ್ ಹೋಗಿ ನೈಟ್ ಬಿಂಜ್ ಶುರು ಆಗ್ಬಿಡತ್ತೆ. ಐ ಕ್ಯಾನ್ ಅಡ್ರೆಸ್ ದಿಸ್. ಯು ನೋ ವಾಟ್, ಫಸ್ಟ್ ಆಫ್ ಆಲ್ ನಮ್ಮ ಈಟಿಂಗ್ ಶೈಲಿ ಚೇಂಜ್ ಮಾಡ್ಕೋಬೇಕು. ಯಾವ ರೀತಿ ತಿಂತೀವಿ ನಾವು, ದೇರ್ ಇಸ್ ನೋ ಕನೆಕ್ಷನ್ ಓನ್ಲಿ. ಏನೋ ನೋಡ್ತಿರ್ತೀವಿ, ಟಿವಿ ನೋಡ್ತಿರ್ತೀವಿ, ಫೋನ್ ನೋಡ್ತಿರ್ತೀವಿ, ಯಾರ ಜೊತೆ ಮಾತಾಡ್ತಿರ್ತೀವಿ, ಆ್ಯಂಡ್ ವಿ ಗಲ್ಪ್ ಫುಡ್, ವಿ ಡೋಂಟ್ ಚೂ ಫುಡ್. ಡು ಯು ನೋ ವಿ ಹ್ಯಾವ್ ಟು ಚೂ ಫುಡ್ ಅಟ್ಲೀಸ್ಟ್ 22 times, ಅಗ್ದು ಹಸು ಥರ, ಆಮೇಲೆ ತಿನ್ನಬೇಕು. ಆ ಥರ ತಿಂದರೆ ನಿಮ್ಗೆ ಖಂಡಿತ ಹೊಟ್ಟೆ ಹಸಿಯಲ್ಲ. ಪಚನ ಕ್ರಿಯೆ ಚೆನ್ನಾಗಿರ್ಬೇಕು. ಎಸ್. ಸೊ ಸ್ಲೋ ಆಗಿ ತಿನ್ನೋದು, ಯಾವ ಮೀಲ್ ಆದರೂ ಸರಿ ಸ್ಲೋ ಆಗ್ತೀನಿ, ಆ್ಯಂಡ್ ಮೈಂಡ್ಫುಲ್ನೆಸ್ ಆಗಿ ಇರಬೇಕು. ಸೊ ನಿಧಾನಕ್ಕೆ ತಿಂದು ಯು ಟ್ರೈ ದಟ್ ಮೈಂಡ್ಫುಲ್ನೆಸ್ ಈಟಿಂಗ್. ಚೆಂದಾಗಿ ಚೂ ಮಾಡಿ ಫುಡ್ಡು. ದಟ್ಸ್ ವೇರ್ ಫಸ್ಟ್ ಡೈಜೆಷನ್ ಹ್ಯಾಪನ್ಸ್. ಓಕೆ, ಅದು ಸ್ಲೋ. ಆವಾಗ ನೀವು ಕಡಿಮೆನೂ ತಿಂತೀರಾ, ಹೊಟ್ಟೆನೂ ತುಂಬುತ್ತೆ. ಆ್ಯಂಡ್ ಚಾಯ್ಸಸ್, ನಾನು ಹೇಳ್ದಂಗೆ ಕಾಂಪ್ಲೆಕ್ಸ್ ಕಾರ್ಬ್ಸ್ ತೊಗೊಂಡ್ರೆ, ಪ್ರೋಟೀನ್, ಅಡಿಕ್ವೇಟ್ ಪ್ರೋಟೀನ್ ತೊಗೊಂಡ್ರೆ, ನೀವು ಬೆಳಗ್ಗೆ 3 ಗಂಟೆವರೆಗೂ ನಿಮ್ಗೆ ಹೊಟ್ಟೆ ಹಸಿಯಲ್ಲ. ಸೊ ದ ವೇ ಯು ಈಟ್, ವಾಟ್ ಯು ಈಟ್ ಮೇಕ್ಸ್ ಅ ವೆರಿ ಬಿಗ್ ಡಿಫ್ರೆನ್ಸ್. ಯು ಡೆಫಿನೆಟ್ಲಿ ಕ್ಯಾನ್ ಡೂ ಇಟ್. ಸೊ ನೀವು ಹೇಳ್ದಂಗೆ ನ್ಯೂಟ್ರಿಷನಿಸ್ಟ್ನ ಅಪ್ರೋಚ್ ಮಾಡಬೇಕು ಅವರು. ಸೊ ಅವ್ರು ಹೇಳ್ಕೊಡ್ತಾರೆ ಅವ್ರ ಟಿಪ್ಸು. ಆ್ಯಂಡ್ ನಿಮ್ಗೆ ಮಧ್ಯದಲ್ಲಿ ಹೊಟ್ಟೆ ಹಸಿದ್ರೆ ಯು ಕ್ಯಾನ್ ಹ್ಯಾವ್ ಸಮ್ ವೆಜಿಟಬಲ್ಸ್, ಯು ಕ್ಯಾನ್ ಹ್ಯಾವ್ ವಾಟರ್. ಬಟ್ ಅವ್ರು ಬೇಡ, ಅದನ್ನು ತಿರಸ್ಕರಿಸ್ತಾರೆ ಅವರು. ದೇ ವಾಂಟ್ ಸ್ನ್ಯಾಕ್ಸ್ ಓನ್ಲಿ. ತಂದಿಟ್ಕೊಂಡಿರ್ತಾರೆ, ಪಿಜ್ಜಾ ಇದೆಯಲ್ಲ, ಆ್ಯಪ್ಸ್ ಇದೆಯಲ್ಲ, ತಂದು ಕೊಡುತ್ತೆ. ಓಕೆ, ಮೀಲ್ ಹೆಂಗಿರಬೇಕು ಡಿನ್ನರ್? ಯಾಕೆಂದ್ರೆ ತುಂಬಾ ಜನ ಏನು ಹೇಳ್ತಾರೆ ಅಂದ್ರೆ, ಕಾರ್ಬ್ಸ್ ಅಂಡ್ ಕಂಟ್ರೋಲ್ ಮಾಡ್ತೀವಿ ನಾವು ರಾತ್ರಿ ಹೊತ್ತು. ಓನ್ಲಿ ಪ್ರೋಟೀನ್, ಫೈಬರ್, ಆದಷ್ಟು ಈ ರಾ ವೆಜಿಟಬಲ್ ಕಡಿಮೆ ಮಾಡಿ ಅಂತಾರೆ ರಾತ್ರಿ ಹೊತ್ತು. ಹೌದಾ? ಹೌದು. Digestion issues. Raw, it's not cooked, alla. So people who already have digestion issues shouldn't even be having raw food. Cooked food de tagobeka avaru. Okay, again you start with soup, again you start with salad, again you go with main protein ಆದ್ಮೇಲೆ you will come for carbs. ಅಷ್ಟರಲ್ಲಿ ನೀವು ಕಾರ್ಬ್ಸ್ ಕಡಿಮೆ ತಿಂದಿರ್ತೀರ. 1 chapati. Okay, if you don't want to do carbs in the night, good, it's okay. But protein, that meal should be wholesome. ಈಗ ಸಾಕಷ್ಟು ಮಿಲೆಟ್ಸಲ್ಲೂ ಎಷ್ಟು ಥರ ಮಾಡ್ಕೋಬೋದು ಗೊತ್ತಾ? ಮಿಲೆಟ್ಸಲ್ಲಿ ನಾವು ಈಗ ಪ್ರೋಟೀನು ಬರುತ್ತೆ, ಫೈಬರು ಬರುತ್ತೆ, ಎಲ್ಲ ಬರುತ್ತೆ ಮಿಲೆಟ್ಸಲ್ಲಿ. ವೈಟಮಿನ್ಸ್, ಮಿನರಲ್ಸು, ಕಾಂಪ್ಲೆಕ್ಸ್ ಕಾರ್ಬ್ಸು ಎಲ್ಲ ಬರುತ್ತೆ. ನಾವು ತಿನ್ನೋ ಆಹಾರದಿಂದ ನಾನು ಹೇಳ್ದಂಗೆ ಎನರ್ಜಿ ಬೆಳೆಸ್ಕೋಬೋದು, ದೇಹದ ತೂಕ ಇಳಿಸ್ಕೋಬೋದು, ಕೂದಲು ಚೆನ್ನಾಗಿರುತ್ತೆ, ಮತ್ತು ಸ್ಕಿನ್ ಚೆನ್ನಾಗಿರುತ್ತೆ. ಸೊ ವೈ ನಾಟ್ ಚೂಸ್ ರೈಟ್ ಸ್ಟಫ್? ಅದು ನಮ್ಮ ಕೈಯಲ್ಲಿದೆ.